ತಾಮುಂದು ಅಂತ ಹೇಳಿ ಮಂತ್ರಿಗಿರಿಗಾಗಿ ಲಾಭಿಯನ್ನ ಮಾಡಿದ್ದು ಆಯ್ತು. ಈಗಾಗಲೇ ಪ್ರಮಾಣ ವಚನವನ್ನ 19 ಮಂತ್ರಿಗಳು ಸ್ವೀಕಾರ ಮಾಡಿದ್ದು ಆಯ್ತು. ಈಗ ವಾಟ್ ನೆಕ್ಸ್ಟ್ ಅಂತಂದ್ರೆ ಮಂತ್ರಿಗಿರಿ ಸಿಗದೇ ಇರೋರು ಇದೀಗ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಹೊರಹಾಕುವಂತಹ ಕೆಲಸಗಳಾಗ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಮಂತ್ರಿಗಿರಿ ಸಿಗದೆ ಇರೋದಕ್ಕೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಇದೀಗ ಪ್ರತಿಭಟನೆಗಳು ಒಂದ್ ಕಡೆ ಸಾಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ನಿಂದ ಕರೆ ಕೂಡ ಬಂದಿದೆ. ರಾಜೀನಾಮೆ ಬೆದರಿಕೆ ಹಾಕಿದವರ ವಿವರಣೆಯನ್ನ ಕೇಳಿದ್ದಾರೆ ವರಿಷ್ಠರು. ಸಚಿವ ಸ್ಥಾನ ಸಿಗದೆ ಇರುವವರಿಗೆ ನಿಗಮ ಮಂಡಳಿ ನೀಡುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರು. ಅದನ್ನು ಮೀರಿ ರಾಜೀನಾಮೆಯನ್ನ ನೀಡಿದ್ರೆ ಅಂಗೀಕಾರ ಮಾಡಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜೀನಾಮೆ ನೀಡುವವರ ವಿವರಣೆಯನ್ನ ಕೂಡ ಪಡೆದುಕೊಂಡಿದ್ದಾರೆ ಹೈಕಮಾಂಡ್ ನಾಯಕರು. ನೋಡಿ, ಒಂದ್ ಕಡೆ ಮಂತ್ರಿಗಿರಿಗಾಗಿ ಸಾಕಷ್ಟು ಲಾಭಿಯನ್ನ ಕೂಡ ನಡೆಸಿದ್ರು, ಸಾಕಷ್ಟು ಪ್ರಯತ್ನಗಳನ್ನ ಕೂಡ ಮಾಡಿದ್ರು ಶಾಸಕರುಗಳು ಕೂಡ. ಆದರೆ ಇಲ್ಲಿ ಕೆಲವರಿಗೆ ಮಂತ್ರಿಗಿರಿ ಭಾಗ್ಯ ಸಿಕ್ಕಿಲ್ಲ. ಸೊ ಹಾಗಾಗಿ ಇದೀಗ ಆಕ್ರೋಶಗಳು ಕೂಡ ಒಂದ್ ಕಡೆ ಹೆಚ್ಚಾಗ್ತಾ ಇದೆ, ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಒಂದ್ ಕಡೆ ಬಂಡಾಯದ ಕಾವು ಕೂಡ ಏರ್ತಾ ಇದೆ. ಯಾವಾಗ ಈ ಬಂಡಾಯದ ಕಾವು ಏರ್ತೋ ಹೈಕಮಾಂಡ್ ಇದೀಗ ಮಧ್ಯಪ್ರವೇಶ ಮಾಡುವಂತಹ ಲಕ್ಷಣಗಳು ಕಾಣಸಿಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿದ್ದಾರೆ ಹೈಕಮಾಂಡ್ ನಾಯಕರು. ಏನಾಗ್ತಾ ಇದೆ ರಾಜ್ಯದಲ್ಲಿ, ಯಾವೆಲ್ಲ ನಾಯಕರುಗಳು ರಾಜೀನಾಮೆಯನ್ನ ಕೊಡ್ತೀವಿ ಅಂತ ಹೇಳಿ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ನನಗೆ ಡೀಟೇಲ್ಸ್ ಕೊಡಿ, ಡೀಟೇಲ್ಸ್ ಕೊಡಿ, ಮಾಹಿತಿಯನ್ನ ಹಂಚಿಕೊಳ್ಳಿ ಅಂತ ಕೂಡ ಹೇಳಿದ್ದಾರಂತೆ ವರಿಷ್ಠ ನಾಯಕರು. ಸಚಿವ ಸ್ಥಾನ ಸಿಗದವರಿಗೆ ಈಗಾಗಲೇ ನಿಗಮ ಮಂಡಳಿ ನೀಡ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಡಿ ಅಂತ ಕೂಡ ಹೈಕಮಾಂಡ್ ಹೇಳಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅದಕ್ಕೂ ಜಗ್ಗಿಲ್ಲ, ಅದಕ್ಕೂ ಬಗ್ಗಿಲ್ಲ ಅಂತ ಅಂದ್ರೆ ಅದನ್ನು ಮೀರಿ ಹೈ ಡ್ರಾಮಾಗಳನ್ನ ಮಾಡಿದ್ರೆ, ನಾಟಕಗಳನ್ನ ಮಾಡಿದ್ರೆ ರಾಜೀನಾಮೆಯನ್ನ ಕೊಡ್ತೀವಿ ಅಂತಂದ್ರೆ ಅದನ್ನ ನೀವು ಅಂಗೀಕಾರ ಮಾಡ್ಕೊಳ್ಳಿ, ನಮ್ಮದು ಯಾವುದೇ ರೀತಿಯಾದಂತಹ ಅಭ್ಯಂತರ ಇಲ್ಲ ಅಂತ ಹೇಳಿ ಹೈಕಮಾಂಡ್ ನಾಯಕರು ಸಂದೇಶವನ್ನ ರವಾನೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ರಾಜೀನಾಮೆ ನೀಡುವವರ ವಿವರಣೆಯನ್ನ ಕೂಡ ಕೊಡಿ ಅಂತ ಹೇಳಿ ಹೈಕಮಾಂಡ್ ಕೇಳಿದೆ. ಯಾವೆಲ್ಲ ನಾಯಕರು ಇದೀಗ ರಾಜೀನಾಮೆಯನ್ನ ಕೊಡ್ತೀವಿ ಅಂತ ಹೇಳಿ ಹೈಡ್ರಾಮಾವನ್ನ ಮಾಡ್ತಾ ಇದ್ದಾರೋ, ಕಾರ್ಯಕರ್ತರ ಮುಖಾಂತರ ಗೇರಾವ್ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೋ, ಹಿರಿಯ ನಾಯಕರು ಯಾರೆಲ್ಲ ಈ ಸಂದರ್ಭದಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೋ, ಬಹಿರಂಗವಾಗಿ ಹೇಳಿಕೆ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೋ ಅಂತವರ ಲಿಸ್ಟ್ ಅನ್ನ ಕೊಡಿ, ನಿಗಮ ಮಂಡಳಿ ಸ್ಥಾನವನ್ನ ಕೊಡ್ತೀವಿ ಅಂತ ಭರವಸೆ ಕೊಡಿ. ಅದಕ್ಕೂ ಒಪ್ಪಲ್ಲ ಅಂತ ಅಂದ್ರೆ ನಮಗೆ ಲಿಸ್ಟ್ ಕೊಡಿ, ರಾಜೀನಾಮೆಯನ್ನ ಕೊಟ್ರೆ ಅಂಗೀಕಾರ ಮಾಡಿ ಅಂತ ಕೂಡ ಹೈಕಮಾಂಡ್ ಹೇಳಿದೆ. ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಕೂಡ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ ಮಾಧ್ಯಮದವರ ಮುಂದೆ. ಯಾವೆಲ್ಲ ನಾಯಕರುಗಳು ನಾನು ರಾಜೀನಾಮೆಯನ್ನ ಕೊಡ್ತೀವಿ ಅಂತ ಹೇಳಿ ಮುಂದೆ ಬರ್ತಾರೋ ಅಂತವರ ರಾಜೀನಾಮೆಯನ್ನ ನಾನು ಅಂಗೀಕಾರ ಮಾಡ್ತೀನಿ ಫ್ಯೂ ಸೆಕೆಂಡ್ಸ್ ಅಲ್ಲಿ ಅಂತ ಹೇಳಿ ಬಹಿರಂಗವಾಗಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೀಗ ಸಚಿವ ಸ್ಥಾನದ ಆಕಾಂಕ್ಷಿಗಳು ರಾಜೀನಾಮೆಯನ್ನ ಕೊಡಬೇಕಾ ಬೇಡವಾ ಅನ್ನುವಂತಹ ಗೊಂದಲದಲ್ಲೂ ಕೂಡ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ರಾಜೀನಾಮೆಯನ್ನ ಕೊಟ್ಬಿಟ್ರೆ ವಾಟ್ ನೆಕ್ಸ್ಟ್ ಅನ್ನುವಂತಹ ಕುತೂಹಲ ಹೆಚ್ಚಾಗ್ತಾ ಇದೆ. ಮತ್ತೆ ಅವರಲ್ಲಿಯೇ ಒಂದಷ್ಟು ಗೊಂದಲಗಳು ಕೂಡ ಈಗಾಗಲೇ ಉಂಟಾಗ್ತಾ ಇದೆ. ಒಮ್ಮತದಿಂದ ನಿರ್ಧಾರವನ್ನ ತೆಗೆದುಕೊಂಡು ಒಮ್ಮೆಲೆ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ತೀರ್ಮಾನವನ್ನ ಕೆಲವರು ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಬಟ್ ಆದ್ರೆ ಹೈಕಮಾಂಡ್ ಸೂಚನೆಯನ್ನ ಕೂಡ ಕೊಟ್ಟಿದೆ, ನಿಗಮ ಮಂಡಳಿ ಆಶ್ವಾಸನೆಯನ್ನ ಕೊಡಿ ಅಂತಂದ್ರೆ ನಿಗಮ ಮಂಡಳಿಯಲ್ಲಿ ಯಾವುದೋ ಒಂದು ಜವಾಬ್ದಾರಿಯನ್ನ ಕೊಡಿ, ಬಗ್ಗದೇ ಇದ್ರೆ ಜಗ್ಗದೇ ಇದ್ರೆ ರಾಜೀನಾಮೆಯನ್ನ ಅಂಗೀಕಾರ ಮಾಡಿ ಅಂತ ಹೇಳಿ ಹೈಕಮಾಂಡ್ ಹೇಳಿದೆ. ಸೊ ಹಾಗಾಗಿ ಇದೀಗ ತಲೆ ಕೆಡ್ಸ್ಕೊಂಡು ಕೂತಿದ್ದಾರೆ ಕೆಲ ಶಾಸಕರು. ರಾಜೀನಾಮೆಯನ್ನ ಕೊಟ್ರೆ ವಾಟ್ ನೆಕ್ಸ್ಟ್, ಏನ್ ಮಾಡಬೇಕು ಅಂತ ಹೇಳಿ ಒಂದ್ ಕಡೆ ತಲೆ ಕೆಡ್ಸ್ಕೊಂಡು ಕೂತಿದ್ದಾರೆ. ಮುಂದಿನ ಚುನಾವಣೆವರೆಗೂ ಕೂಡ ಕಾಯಲೇಬೇಕಾದಂತಹ ಪರಿಸ್ಥಿತಿ ಉಂಟಾಗತ್ತೆ ಆಗ. ಸೊ ರಾಜ್ಯದ ಜನತೆಯ ಒಂದಷ್ಟು ಆಗಬೇಕಾಗಿರುವಂತಹ ಕೆಲಸಗಳು ಕೂಡ ಆಗೋದಿಲ್ಲ. ಮುಂದೆ ಬರುವಂತಹ ಚುನಾವಣೆಯನ್ನ ಯಾವ ರೀತಿಯಾಗಿ ಎದುರಿಸಬೇಕು ಅನ್ನುವಂತಹ ಗೊಂದಲಗಳು ಕೂಡ ಈಗ ಇರುವಂತಹ, ಅಂದ್ರೆ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಶಾಸಕರಲ್ಲಿ ಮೂಡ್ತಾ ಇದೆ.